ಅಲ್ಲಿ ಹೋದರೆ ಬಾಗ್ಲ ಹತ್ರ ನಿಂತಿರಬೇಕು ನಾಯಿಗಳ ಥರ. ನಿಮಗೆ ಸುಳ್ಳು ಚಾರ್ಜ್ ಶೀಟ್ ಮಾಡಿದ್ರೆ ಗೊತ್ತಾದ್ರೂ ಕೂಡ ನೀವು ಅವ್ರ ಮೇಲೆ ಕ್ರಮನೇ ತಗೊಳ್ಳಲ್ಲ. ಸಮಾಜ ಚೆನ್ನಾಗಿದ್ದಷ್ಟೇ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಇರುತ್ತೆ ಹೊರತು ಸಮಾಜ ಕೆಟ್ಟು ಕೆರೆ ಹಿಡ್ದಾಗಿರೋ ಕೂಡ ನಾವೊಬ್ಬರು ಚೆನ್ನಾಗಿರೋ ಸಾಧ್ಯನೇ ಇಲ್ಲ. ನಿಮ್ಗೆ ಅವಕಾಶ ಕೊಡೋಲ್ಲರಿ. ನಿಮ್ಮ ದೇಶದಲ್ಲಿ ಹೇಳೋರು ಕೇಳಲ್ಲ ಅಂತ ಹೇಳಿದಾಗ ಅದು ನನಗೆ ಕಿಚ್ಚು ಜಾಸ್ತಿ ಆಗೋಕ್ಕೆ ಅದು ಒಂದು ಕಾರಣ ಸರ್ ಈ ಹೋರಾಟಕ್ಕೆ. ಅಂಥ ಮಾತುಗಳು ಕೇಳ್ಕೊಂಡು ಬದುಕೋಕ್ಕಿಂತ ಈ ಹೋರಾಟ ಮಾಡ್ಕೊಂಡು ಸಾಯೋದು ಒಳ್ಳೆದಲ್ಲ. ನೀವು ಒಂದು ಕಡೆ ಹೇಳ್ತೀರಿ ನ್ಯಾಯಾಂಗದಿಂದಲೇ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ. ಇದು ಬಹಳ ದೊಡ್ಡ ಆರೋಪ ಮತ್ತು ಬಹಳ ದೊಡ್ಡ ಪ್ರಶ್ನೆ ಅಂತ ನನಗೆ ಅನಿಸೋದು. ಆರೋಪ ಅಲ್ಲ ಸರ್, ಸತ್ಯ ಸರ್. ಹಾಂ. ಸೊ ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದೆ ಸರ್, ನಾವು ಆರೋಪಿ ಆದ್ರೆ ಒಂದು ದಿವಸ ನಾವು ಏನಾದ್ರು ಕೊಡ್ಕೊಳ್ಳ ಅಂದರೆ ತಕ್ಷಣ ವಾರಂಟ್ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ, ದಂಡನ ಹಾಕ್ತಾರೆ. ಆದರೆ ಸಾಕ್ಷಿದಾರರಾಗಲಿ ಮತ್ತವರಾಗಲಿ ಅವ್ರು ವರ್ಷಗಳೇ ಬರಲಿಲ್ಲ ಕೂಡ ಅವ್ರು ನಮ್ಗೆ ಏನು ಮಾಡಲ್ಲ. ಅದು ನಮ್ಮ ಹಕ್ಕು ಉಲ್ಲಂಘನೆ ಅಲ್ಲ. ಹೌದು, ಈಗ ಹ್ಯೂಮಿಲೇಷನ್. ಹೌದು ಸರ್. ಮತ್ತು ನಾವು ಅಲ್ಲಿ ಹೋದರೆ ಬಾಗ್ಲ ಹತ್ರ ನಿಂತಿರಬೇಕು ನಾಯಿಗಳ ಥರ. ಮತ್ತೆ ಕೂತ್ಕೊಳ್ಳುವಂಗೂ ಇಲ್ಲ, ವ್ಯವಸ್ಥೆ ಇಲ್ಲ ಕೂತ್ಕೊಳ್ಳೋಕ್ಕೆ. ಕುಡಿಯೋ ನೀರು ವ್ಯವಸ್ಥೆ ಇಲ್ಲ. ಶೌಚಾಲಯ ನೀರು ಕುಡಿಬೇಕು ಅಂದ್ರೆ ಹೋಗೋಕ್ಕಾಗಲ್ಲ, ಯಾಕಂದರೆ ಎಲ್ಲಿ ಕರೆದ್ಬಿಟ್ಟು ವಾರಂಟ್ ಮಾಡ್ಬಿಟ್ರೆ ಭಯ. ಶೌಚಾಲಯ ಇಲ್ಲ, ಶೌಚಾಲಯ ವ್ಯವಸ್ಥೆ ಸರಿ ಇಲ್ಲ. ಆ ಶೌಚಾಲಯಕ್ಕೆ ಹೋಗ್ಬಿಟ್ರೆ ಗಬ್ಬನಾದ ಅದು ನೋಡ್ರೆ ನಾವು ಮುಂಜಾನೆ ಎಲ್ಲಿದ್ದೀವಿ ನಮ್ಗೆ ಅರ್ಥ ಇದಾಗಲ್ಲ. ಮತ್ತೆ ಬೆಳಗ್ಗೆ ಸಂಜೆ ನೋಡಿ, ಬೆಳಗ್ಗೆ ಸಂಜೆವರೆಗೂ ಸುಮ್ಮನೆ ಇಸ್ಕೊಂಡಿರ್ತಾರೆ, ಸಂಜೆ ಆದ್ಮೇಲೆ ಡೇಟ್ ಕೊಡ್ತಾರೆ. ಹೌದೌದು, ಅದು ಕೊನೆಗೊಂದು 20 ನಿಮಿಷ ಇರುವಾಗ. ಇದೆಲ್ಲ ಮಾನವ ಹಕ್ಕು ಉಲ್ಲಂಘನೆ ಸರ್. ನೀವು ಅದ್ರ ಬಗ್ಗೆ ನಾನು ಹೇಳ್ತೀನಿ, ಕಾನೂನು ಹೇಳೋದಂದರೆ ಗಮನಿಸಿ ಕ್ರಮ ಕೈಗೊಳ್ಳಿ ಅಂತೇಳಿ. ಅದು ವಿಚಾರಣೆ ಯೋಗ್ಯ ಇದೆಯಲ್ಲ ಅಂತ ನೀವು ಗಮನಿಸಿದೆ ಎಲ್ಲನೂ ನೀವು ವಿಚಾರಣೆಗೆ ತಗೊಂಡ್ಬಿಟ್ಟು ನಮ್ಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ? ಎಲ್ಲ ಆಯಿತು, ನಿರಪರಾಧಿ ಬಿಡುಗಡೆ ಮಾಡಿಬಿಡ್ತೀರಾ. ಅದು ಅಷ್ಟು ವರ್ಷಗಳ ಕಾಲ ನಾವು ನ್ಯಾಯಾಲಯಕ್ಕೆ ಅಲ್ದಿದ್ದಕ್ಕೂ ಮಾಡಿದ್ದಕ್ಕೆ ನಮಗೆ ನ್ಯಾಯ ಕೊಡಿಸ್ತೀರಾ? ಕೊಡಿಸಲ್ಲ. ವಿಚಾರಣೆಯಲ್ಲಿ ನಮ್ಮ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಮತ್ತು ಪೊಲೀಸ್ ಅಧಿಕಾರಿಗಳು ಉದ್ದೇಶಪೂರ್ವಕ ತನಿಖೆ ಮಾಡಿಲ್ಲ, ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಹಿಂಗೆ ಸುಳ್ಳು ಚಾರ್ಜ್ ಶೀಟ್ ಮಾಡಿದ್ರೆ ಗೊತ್ತಾದ್ರೂ ಕೂಡ ನೀವು ಅವ್ರ ಮೇಲೆ ಕ್ರಮನೇ ತಗೊಳ್ಳಲ್ಲ. ಅಂದರೆ ವಿಚಾರಣೆಯಿಂದ ಅಪರಾಧ ಕೃತ್ಯ ನಡೆದಿದ್ದು ಕಂಡುಬಂದರೂ ಕೂಡ ನೀವು ಅದ್ರ ಬಗ್ಗೆ ಕ್ರಮ ತಗೊಳ್ಳಲ್ಲ. ನಮ್ಗೆ ಅನ್ಯಾಯ ಆಗಿರೋ ನಿಮ್ಗೆ ನ್ಯಾಯ ಕೊಡಿಸಲ್ಲ. ಓನ್ಲಿ ನಮ್ಗೆ ಪರಿಹಾರ ಕೊಡಬೇಕಲ್ಲ, ಅದಕ್ಕೆ ಯಾಕೆ ನೀವು ಬೇರೆ ಕೇಸ್ ಹಾಕಬೇಕು? ಸೊ ಇದೆಲ್ಲ ಬದಲಾವಣೆ ಆಗುತ್ತೆ. ಇದೆಲ್ಲ ಸ್ಪಷ್ಟ ಮಾನವ ಹಕ್ಕುಗಳ ಉಲ್ಲಂಘನೆ. ಸೊ ಇದನ್ನು ಕೇಳಿದ್ರೆ ನ್ಯಾಯಾಂಗನೇ ಅಂದರೆ ಎದುರಿಸ್ತಾರೆ. ನ್ಯಾಯಾಂಗದಿಂದ ಏನಾದರೂ ಅದಕ್ಕೆ ಬೇರೆ ಅರ್ಥ ಇದೆ. ನಾನು ನ್ಯಾಯಾಂಗಕ್ಕೆ ಬೈತಿಲ್ಲ ಅಥವಾ ಯಾವುದೇ ನ್ಯಾಯಾಧೀಶನ ವೈಯಕ್ತಿಕ ಬೈಯೋದಾಗಲಿ ಮತ್ತು ನ್ಯಾಯಾಂಗದ ಕಣ್ತೆರೆಸುವ ಕೆಲಸ ಇದೆ. ಏನಾದ್ರು ತಪ್ಪಾಗ್ತಿದೆ, ಅದರಿಂದ ಜನಕ್ಕೆ ಎಷ್ಟು ಅನ್ಯಾಯ ಆಗ್ತಿದೆ ಅನ್ನೋದು ನಾನು ಮನವರಿಕೆ ಮಾಡ್ಕೊಡ್ತೇನೆ ಅಷ್ಟೇ. ಇದರಿಂದ ಏನಾದ್ರು ಪ್ರಯೋಜನ ಆಯ್ತಾ ನೀವು ಇದರ ವಿರುದ್ಧ ಹೋರಾಟ ಮಾಡಿ? ಹೌದು ಸರ್, ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಮತ್ತು ನ್ಯಾಯಾಧೀಶಗಳು ಗೊತ್ತಾಗಿದೆ, ಸ್ನೇಹವೀಕ್ಷಣ ಯಾರನ್ನು ಗೊತ್ತಾಗಿದೆ. ನಿಮ್ಮ ಮೇಲೆ ಏನು ಗ್ರಜ ಸಾಧಿಸುವ ಅಥವಾ ಇಲ್ಲ ಸರ್, ಅದು ಹೇಳಿದ್ರೆ ಸರ್, ನ್ಯಾಯಾಧೀಶರು ಕೂಡ ಮನವರಿಕೆ ಆಗಿದೆ. ಸ್ನೇಹವೀಕ್ಷಣ ಅವ್ರು ಏನು ಅನ್ನೋದು ಗೊತ್ತಾಗಿದೆ. ಕೆಲವರು ಏನಾರ ಮಾತಾಡೋ ಕಾರಣಕ್ಕೆ ಅದು ಸತ್ಯ ಆಗಲ್ಲ. ಯಾಕಂದ್ರೆ ನ್ಯಾಯಾಧೀಶರಿಗೆ ನನ್ನ ಮೇಲೆ ಆರೋಪಗಳಿದೆ, ಅದಕ್ಕೆ ಸಂಬಂಧಪಟ್ಟಾಗಿ ಪಾರ್ಟಿ ಸೇವೆ ಮಾಡೋದಾಗಲಿ ಅಥವಾ ವಾದ ಮಂಡನೆ ಮಾಡೋದಾಗಲಿ ನಾನು ತಿಳಿಸೋ ವಿಚಾರ ನೋಡೋದಲ್ಲೇ ಗೊತ್ತಾಗುತ್ತೆ ನಾನು ಯಾರು ಅಂತೇಳಿ. ಈ ಸ್ನೇಹಮಯ ಕೃಷ್ಣ ಅಂತ ಬಂದದ್ದು ಹೇಗೆ ನಿಮಗೆ? ನೀವು ಹಿಂದೊಂದು ಪತ್ರಮಿತ್ರ ಒಂದು ಚಳವಳಿ ಮಾಡ್ತಾ ಸರ್. ಆಗ 90ನೇ ದಶಕದಲ್ಲಿ ಪತ್ರ ಮೈತ್ರಿ ಹವ್ಯಾಸ ಅಂತೇಳಿ ಒಂದು ತುಂಬ ಹವ್ಯಾಸ ಇತ್ತು ಸರ್. ಅಂದರೆ ಈ ಪತ್ರಿಕೆಗಳು ಬರ್ತಂಥ ವಿಳಾಸಗಳನ್ನ ಅದರಲ್ಲಿ ಇಟ್ಕೊಂಡು ಪತ್ರ ಬರೆದು ಪರಿಚಯ ಮಾಡ್ಕೊಳ್ಳೋಂಥದ್ದು. ಸೊ ಆ ರೀತಿ ಪತ್ರದ ಮೂಲಕ ಅಂದರೆ ವ್ಯವಹಾರಗಳು ನಡೀತಿತ್ತು. ಸೊ ನನಗೆ ಅವಾಗ ಏನಿತ್ತು ಅಂದರೆ ಪತ್ರದ ಮೂಲಕ ಮಾಡೋ ಜೊತೆಗೆ ವರ್ಷಕ್ಕೊಂದು ಸಲ ನಾವು ಯಾವ್ದಾರು ಒಂದು ಊರಲ್ಲಿ ಎಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ರೆ ಸೊ ಆ ಊರಿನ ಬಗ್ಗೆ ತಿಳ್ಕೊಳ್ಳೋದಾಗುತ್ತೆ. ಮತ್ತು ಪ್ರತಿಭೆಗಳನ್ನ ನಮ್ಮಲ್ಲಿರೋ ಪ್ರತಿಭೆಗಳನ್ನ ಹೊರಗಾಕೋ ಒಂದು ವೇದಿಕೆ ಆಗುತ್ತೆ ಅನ್ನೋ ಕಾರಣಕ್ಕೆ 1993ನೇ ಇಸ್ವಿಲಿ ಮೊದಲನೇದಾಗಿ ಮೈಸೂರಿನಲ್ಲಿ ಪತ್ರಮಿತ್ರ ಸಮ್ಮೇಳನ ಮಾಡ್ತೀವಿ ಸರ್. ಸೊ ಎರಡನೇದು ಸಿಂದಗಿಯಲ್ಲಿ 94ರಲ್ಲಿ ಮಾಡ್ತೀವಿ ಸರ್. ಸೊ ಅದನ್ನು ನಾನು ಚಟುವಟಿಕೆ ನೋಡಿ ನಾನು ಆತ್ಮೀಯ ಸದಾಶಂಕರ್ ಹಳ್ಳಿ ಮಠನವರು ಆ ಪ್ರಜಾವಾಣಿ ಮತ್ತು ಕನ್ನಡದಲ್ಲಿ ಮಾದರಿ ಸ್ನೇಹಮಯ ಅನ್ನೋ ಶೀರ್ಷಿಕೆಯಲ್ಲಿ ಸೊ ನನ್ನ ಬಗ್ಗೆ ಲೇಖನ ಬರೀತಾರೆ. ಸೊ ಅದನ್ನು ನೋಡಿ ಎಲ್ಲರೂ ಕೂಡ ಸ್ನೇಹವೀಕ್ಷಣ ಕರೆಕ್ಷನ್ ಮಾಡ್ತಾರೆ. ಆವಾಗ ಏನು ಮಾಡಿದ್ರೆ ನಾನು ಅದನ್ನೇ ಅಧಿಕೃತವಾಗಿ ಮಾಡ್ಕೊಂಡಿದ್ದೀನಿ. ಗೆಳೆಯರ ಚಿಂತನ ಮಾಸಪತ್ರಿಕೆ ಅಂತ. ಹೌದು ಸರ್, ಅದು ಪತ್ರಮಿತ್ರ ಹವ್ಯಾಸಗಳಿತ್ತು. ಈಗ ಅವ್ರಿಗೆಲ್ಲ ಬರವಣಿಗೆ ಬರೆಯೋದು ಅದೆಲ್ಲ ಹವ್ಯಾಸ ಇತ್ತಲ್ಲ, ಅದಕ್ಕೊಂದು ಪೂರಕವಾಗಿ ಗೆಳೆಯರ ಚಿಂತನ ಪತ್ರಿಕೆ ನಡೆಸಿ ಸುಮಾರು ವರ್ಷಗಳ ಕೂಡ ಅದನ್ನು ಕೂಡ ಮಾಡಿದೆ, ಪಾಕ್ಷಿಕ ಪತ್ರಿಕೆ ಮಾಡಿ. ಈಗ ಇಷ್ಟೆಲ್ಲ ಮಾಡಿದ್ರಲ್ಲ ನೀವು, ಈ ಇಷ್ಟು ಮಾಡ್ಕೊಬಂದರೆ ಈಗಂತೂ ಮೂಢ ಹಗರಣದ ಪೀಕಿಗೆ ಬಂದು ನಿಂತಿದ್ದೀರಿ. ನಿಮ್ಮ ಕುಟುಂಬಿಕರು ಇದಕ್ಕೇನು ಭಯ ಅಥವಾ ಒತ್ತಡ
ಸರ್ ಅವ್ರಿಗೂ ಸಾಕಷ್ಟು ಭಯ ಇದೆ, ಒತ್ತಡ. ಅದರ ಅಂದರೆ ಸಂಬಂಧಿಕರೆಲ್ಲ ಫೋನ್ ಮಾಡಿ ಹಾಕ್ಬೇಕು ನಿಮಗೆ, ಅವ್ರ ಯಜಮಾನಿಗೆ ಈ ಥರ ಏನಾದ್ರು ಜೀವಕ್ಕೆ ಅಪಾಯ ಆದರೆ ಅಥವಾ ನಿಮ್ಮ ಕುಟುಂಬಕ್ಕೆ ಏನಾದ್ರು ಅಪಾಯ ಆದರೆ ಏನು ಮಾಡ್ತಾರೆ ಅಂತೇಳಿ ಸಾಕಷ್ಟು ಕೂಡ ಅವ್ರ ಕಾಳಜಿಯಿಂದ, ಅಂದರೆ ಬೆದರಿಸ್ಬೇಕು ಅಂತಲ್ಲ, ಸೊ ಕಾಳಜಿಯಿಂದ ಹೇಳಿದಾಗ ಅವರು ಕೂಡ ಅದು ಯೋಚನೆ ಮಾಡಿ ಹೌದಲ್ವಾ, ಯಾಕೆ ಬೇಕಿತ್ತು, ಎಲ್ಲರೂ ಸುಮ್ಮನೆ ಇರಬೇಕು, ಇವರೊಬ್ಬರು ಯಾಕೆ ಮಾಡ್ತಾರೆ ಅಂತೇಳಿ ಇದು ಮಾಡ್ತಾರೆ. ಆಗಾಗ ಅದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಆಗ ನಾನು ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀನಿ. ಎಲ್ಲರೂ ಕೂಡ ಯಾಕೆ ಬೇಕು ಅಂದ್ಕೊಂಡ್ರೆ ಸಮಾಜನ ಸುಧಾರಣೆ ಮಾಡೋದು ಯಾರು, ಸಮಾಜ ನಡೆದ್ರೆ ಅನ್ಯಾಯನ ಪ್ರತಿಭಟಿಸೋರು ಯಾರು, ಸಮಾಜಕ್ಕೂ ನಮಗೂ ಅವಿನಾಭಾವ ಸಂಬಂಧ ಇದೆ. ಸಮಾಜ ಚೆನ್ನಾಗಿದ್ದಷ್ಟೇ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಇರುತ್ತೆ ಹೊರತು ಸಮಾಜ ಕೆರೆ ಹಿಡ್ದಾಗಿರೋ ಕೂಡ ನಾವೊಬ್ಬರು ಚೆನ್ನಾಗಿರೋ ಸಾಧ್ಯನೇ ಇಲ್ಲ ಅಂತೇಳಿ ಅವ್ರಿಗೆ ಸಾಕಷ್ಟು ಉದಾಹರಣೆ ಕೊಟ್ಟು ಹೇಳಿದಾಗ ಅವ್ರಿಗೆ ಮನವರಿಕೆ ಆಗುತ್ತೆ. ಮನಸ್ಸಲ್ಲಿ ಅವ್ರಿಗೆ ದುಃಖ ಇದ್ರೂ ಕೂಡ ಸೊ ನನಗೆ ಎಲ್ಲ ರೀತಿ ಬೆಂಬಲ ಕೊಡ್ತಾರೆ ಸರ್. ನಾನು ಒಂದು ಈ ಸಾಧನೆಗೆ ನಾನು ನೇರವಾಗಿ ಹೇಳ್ತೀನಿ, ನನ್ನ ಕುಟುಂಬನೇ ಕಾರಣ. ಯಾಕೆಂದರೆ ಅವರ ಒಂದು ಸಹಕಾರ ಇದು ಇಲ್ಲದೆ ನಾನು ಈ ಥರ ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಿಜ ಹೇಳಬೇಕು ಅಂದರೆ ನಾನು ಮದುವೆನೇ ಆಗಬಾರ್ದು ಅಂತಲೇ ಇದ್ದಿದ್ದು. ಮದುವೆನೇ ಆಗದೆ ಈ ಸಮಾಜ ಸೇವೆ ಮಾಡ್ಕೊಂಡ್ರೆ ಅದೇ ಆಕಸ್ಮಿಕ ಮದುವೆ ಆದೆ. ಅದು ನಿಜ ಹೇಳಬೇಕಾದ್ರೆ ಮದುವೆ ಆದಮೇಲೆ ನನಗೊಂದು ಬಲ ಸಿಕ್ತಂಗೆ ಆಯಿತು, ಹೆಂಡತಿ ಮಕ್ಕಳದೊಂದು ಬಲ ಸಿಕ್ತಂಗೆ ಆಯಿತು. ಈಗ 2 ಮಕ್ಕಳ ನಿಮಗೆ? 2 ಮಕ್ಕಳು. ಏನು ಮಾಡ್ತಾರೆ ಅವರು? ಸರ್ ದೊಡ್ಡ ಮಗ BBA ಆಗಿದೆ, ಅವನೊಂದು ಸ್ವಂತ ಉದ್ಯಮ ಮಾಡಬೇಕಂತ ಹೋರಾಟ ಮಾಡ್ತಿದ್ದಾನೆ. ಸೊ ಚಿಕ್ಕ ಮಗನಿಗೆ ಕಲೆಯಲ್ಲಿ ಆಸಕ್ತಿ, ನಡೆನೆಲ್ಲ ಆಸಕ್ತಿ ಅಂದ್ರೆ ಮಂಡ್ಯ ರಮೇಶ್ ನಾಟಕದಲ್ಲಿ ತೊಡಗಿಸ್ಕೊಂಡಿದ್ದಾನೆ. ಜೊತೆಗೆ ಈಗ BA ಮಾಡ್ತಾಯಿದ್ದಾನೆ. ಅವರಿಬ್ಬರಿಗೂ ಈ ನಿಮ್ಮ ತಂದೆ ಮಾಡುವ ಈ ಕೆಲಸದ ಬಗ್ಗೆ ಇಲ್ಲ, ಅವ್ರಿಗೆ ಆಸಕ್ತಿ ಇಲ್ಲ ಸರ್. ಹಾಂ, ಆಸಕ್ತಿ ಇಲ್ಲ ಅಂದರೆ ಅದಕ್ಕೆ ಬೇಕಾದಂಥ ಶಕ್ತಿ ಅವ್ರಲ್ಲಿಲ್ಲ. ಆ ಒಂದು ಸರ್ ಈ ಥರ ಹೋರಾಟ ಮಾಡ್ಬೇಕಾದ್ರೆ ಅದೊಂದು ಶಕ್ತಿ, ದೇವ್ರು ಕೊಟ್ಟ ಶಕ್ತಿ ಇರಬೇಕು ಸರ್. ಸೊ ಎಲ್ಲರೂ ಕೂಡ ಆ ಥರ ಅಷ್ಟು ಇದಾಗಿ ಈ ಮಟ್ಟಕ್ಕೆ ಹೋರಾಟ ಮಾಡೋಕ್ಕಾಗಲ್ಲ. ನೀವು ಸ್ವಲ್ಪ ಇಂಟೆನ್ಸಿವ್ ಆಗಿ ಆಧ್ಯಾತ್ಮವಾದಿ ಅಂತ ಕೇಳಲ್ಪಟ್ಟೆ. ಹೌದು ಸರ್. ನಾನು ಮೊದಲು ಸರ್ ವಾಸ್ತವಾಂಶ ಏನಂತಂದರೆ ಸೊ ನನಗೆ ಇದೆಲ್ಲ ಅನ್ಯಾಯ ಕ್ರಮ ನೋಡಿ ಜೀವನದ ಜಿಗುಪ್ಪಿಸಿಕೊಂಡು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡಿ ಆ ಪ್ರಯತ್ನ ಕೊಟ್ಟಂಥವನು. ಆ ಸಮಯದಲ್ಲಿ ಯಾವಾಗ ಇದು ಸಾಮಾನ್ಯ? ಸುಮಾರು 86 ಅಂದರೆ ಈ 86 ಈ ಅನ್ಯಾಯ 30 ವರ್ಷದ ಹಿಂದೆ. ಆದರೆ ಅವಾಗ ಅನಿಸು ಆಯಿತು ಸತ್ತೋಗ್ಬಿಡ್ತೀನಿ, ಅದರಿಂದ ಏನು ಉಪಯೋಗ ಆಗುತ್ತೆ. ಯಾಕೆ ಆ ಮನಸ್ಸು ಬಂತು ನಿಮಗೆ? ಅಲ್ಲ, ಈ ವ್ಯವಸ್ಥೆ ಇಷ್ಟೊಂದು ಕೆಟ್ಟ ವ್ಯವಸ್ಥೆ ಇಲ್ಲ ಸರ್. ಯಾರು ನಂಬೋ ಸ್ಥಿತಿ ಇಲ್ಲ. ಯಾರನ್ನೂ ಸರಿ ಮಾಡಲಿಕ್ಕೆ ಬರೀ ಎಲ್ಲರೂ ಬರೀ ಅನ್ಯಾಯ ಅಕ್ರಮಗಳೇ. ಇದೆಲ್ಲ ನೋಡ್ಕೊಂಡು ನಾನೊಬ್ಬ ನಾಗರಿಕ ಅಂತ ಹೇಳ್ಕೊಂಡಂಗೆ ನನಗೆ ಆತ್ಮ ಒಪ್ತಾ ಇರಲಿಲ್ಲ. ಆತ್ಮಸಾಕ್ಷಿ ವಿರೋಧ ನಡೆಯೋದು. ಸೊ ನಾವು ಆತ್ಮಸಾಕ್ಷಿಗೆ ನಡ್ಕೋಬೇಕು ಹೊರತು ಆತ್ಮಸಾಕ್ಷಿ ವಿರೋಧ ನಡ್ಕೊಳಕ್ಕೆ ನನಗೆ ಅದು ಒಪ್ತಾನೆ ಇರಲಿಲ್ಲ. ಸೊ ತಂದೆನ ಮಗ ನಂಬಾಗಿಲ್ಲ, ಮಗನ ತಂದೆ ನಂಬಾಗಿಲ್ಲ, ಈ ಥರ ಎಲ್ಲ ನಮ್ಮನ್ನೇ ನಾವು ನಂಬೋ ಸ್ಥಿತಿಲಿಲ್ಲ. ಅಷ್ಟು ಕೆಟ್ಟ ಆಲೋಚನೆಗಳು, ಕೆಟ್ಟ ಪರಿಸ್ಥಿತಿಗಳು ಎಲ್ಲ ನೋಡಿ ನಂಗೆ ಮನಸ್ಸಿಗೆ ಬೇಜಾರಾಯಿತು. ಆಮೇಲೆ ಅದು ಸಾಯ್ತು ಸತ್ತೋಗ್ಬಿಡ್ತೀನಿ, ಅದ್ರಲ್ಲಿ ಏನು ಉಪಯೋಗ ಆಗುತ್ತೆ. ಅದ್ರ ಬದಲು ಸತ್ತೋಗಿದ್ದೀನಿ ಅಂತ ಇಟ್ಕೊಂಡು ಯಾವುದಕ್ಕೂ ಭಯ ಪಡದೆ ಒಂದಷ್ಟು ಹೋರಾಟ ಮಾಡಿ ಸಮಾಜನ ಸುಧಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ, ಮತ್ತು ಅನ್ಯಾಯ ಕೊಡೋಕ್ಕೆ ನ್ಯಾಯ ಕೊಡೋಣ ಅಂತ ಒಂದು ಆಲೋಚನೆ ಬಂದಾಗ ಒಂದಷ್ಟು ದಿವಸ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿಸ್ಕೊಂಡೆ. ಸೊ ಆಧ್ಯಾತ್ಮಿಕ ಸಾಧನೆ ತೊಡಗಿಸ್ಕೊಂಡು ಒಂದು ಮಾನಸಿಕ ಸಿದ್ಧತೆನ ಮಾಡ್ಕೊಂಡೆ. ಸೊ ಆ ನಂತರ ಈ ಹೋರಾಟಕ್ಕೆ ಕೇಳಿದೆ. ಹಾಗಾಗಿ ಎಲ್ಲರೂ ಕೇಳ್ತಾರೆ, ಇಷ್ಟೆಲ್ಲ ಹೋರಾಟ ಮಾಡಿದ್ರೆ ನಿಮ್ಗೆ ಏನು ಜೀವಾಭಯ ಇಲ್ಲ ಅಂತೇಳಿ. ನಾನು ಆಧ್ಯಾತ್ಮಿಕ ಸಾಧನೆ ಮಾಡೋದ್ರಿಂದ ನಂಗೆ ಜೀವದ ಬಗ್ಗೆ ಭಯ ಇಲ್ಲ. ಯಾಕೆ ಅಂತಂದರೆ ಸೊ ಜೀವ ಅಂದರೆ ಸಾವು ಅಂದರೆ ಏನಂದರೆ ಈ ದೇಹ ಬಿಟ್ಟು ಇನ್ನೊಂದು ದೇಹ ಸೇರ್ಕೊಳ್ಳೋದು ಅಷ್ಟೇ. ಅಂದರೆ ಪುನರಪಿ ಮಾಡೋಣ. ಸೊ ಯಾವನ್ನ ನಂಬಿಕೆ ನಾನು ಇವತ್ತನಿಗೂ ಜೀವಕ್ಕೆ ಭಯಪಟ್ಟು ಯಾವುದೇ ಕೆಲಸ ಮಾಡೋದನ್ನಲ್ಲ. ಒಂದು ರೀತಿಯಲ್ಲಿ ನೀವು ಆಲ್ರೆಡಿ ಒಂದು ಹಂತದಲ್ಲಿ ಸತ್ತು ಬದುಕಿದವರು ಅಲ್ಲ? ಅದು ನಿಜ. ಈಗಲೂ ನಿಮಗೆ ಸಾವಿಗೆ ಭಯ ಇಲ್ಲ? ಖಂಡಿತ ಇಲ್ಲ ಸರ್. ಆ ಥರ ಭಯ ಪಟ್ಕೊಂಡ್ರೆ ನೀವು ರಸ್ತೆಯಲ್ಲಿ ಓಡಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ರಸ್ತೆಯಲ್ಲಿ ಸರಿ ನಡ್ಕೊಂಡು ಹೋಗ್ತೀವಿ ಕೂಡ ಅವ್ನು ಯಾವನ ಬಂದು ನಮಗೆ ಗುದ್ದಿದ್ರು ಕೂಡ ನಾವೇ ಸಾಯ್ಬೋದು. ಅವನು ನಾನು ತಪ್ಪು ಸರಿ ಹೋಗ್ತೀನಿ, ನನಗೆ ಯಾಕೆ ಸಾವು ಬರ್ತಂತ ನಾವು ಕೇಳೋಕ್ಕಾಗತ್ತೆ? ಕರೆಕ್ಟ್. ಆ ಥರ ಸಾವು ಅನ್ನೋದು ಯಾವ ರೀತಿ ಬರುತ್ತೆ ಹೇಳೋಕ್ಕೆ ಆಗಲ್ಲ. ಹಾಗಾಗಿ ಸಾವು ಎದುರ್ಕೊಂಡು ಈ ಎಷ್ಟು ಅನ್ಯಾಯ ಆಕ್ರಮಣ ನೋಡ್ಕೊಂಡು ಬದುಕೋದಿದೆಯಲ್ಲ, ಅದರಂಥ ಬದುಕು ಯಾವುದೂ ಇಲ್ಲ ನನ್ನ ಪ್ರಕಾರ. ನಿಮಗೆ ಈ ಥರದ ಹೋರಾಟಕ್ಕೆ ಈ ಥರದ ಒಂದು ಕೆಚ್ಚು ರೊಚ್ಚು, ಈ ನಿಲುವು ನೀತಿ, ಈ ಶುದ್ಧತೆ, ಈಗ ನಿಮಗೆ ಬಹುಶಃ ನೀವಿದ್ದರೆ ಇರುವ ಜಾಗದಲ್ಲಿ ಸಿದ್ದರಾಮಯ್ಯನಂಥ ಒಬ್ಬ 40-45 4.5 ದಶಕದ ಒಂದು ರಾಜಕೀಯ ಹುಲಿ, ಹಿಂದೆ ಅವರ ಮೇಲೆ ಅದು ಹಿಂದೆ ದೊಡ್ಡ ಪಡೆಯೇ ಇದೆ, ಬುದ್ಧಿಜೀವಿಗಳಿದ್ದಾರೆ, ಎಡಪಂಥೀಯರಿದ್ದಾರೆ, ಎಲ್ಲರೂ ಉಪಕೃತರು, ಎಲ್ಲರೂ ಈ ಲೂಟಿಕೋರರ ಒಂದು ದೊಡ್ಡ ಗ್ಯಾಂಗ್ ಇದು. ಅವರೆಲ್ಲರೂ ಅವರ ಪರವಾಗಿ ಏನು ಪ್ರತಿಭಟನೆ ಮಾಡ್ತಾರೆ, ಸಾಹಿತಿಗಳು, ಕಲಾವಿದರು, ಸ್ವಾಮೀಜಿಗಳು ಎಲ್ಲ. ಬಹುಶಃ ನಿಮ್ಮ ಜಾಗದಲ್ಲಿ ಬೇರೆಯವರು ಯಾರಾದರೂ ಇದ್ದಿದ್ದರೆ ಈ ವ್ಯವಸ್ಥೆಯೊಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಬಹಳ ಅದ್ಭುತವಾದಂಥ ಬದುಕನ್ನು ಕಟ್ಟಿಕೊಳ್ಳುವುದು ಮತ್ತು ಈ ಹೋರಾಟದ ಮುಖವಾಡವನ್ನೇ ಇನ್ನೊಂದು ಕಡೆ ಜೀವಂತವಾಗಿ ಉಳಿಸ್ಕೊಳ್ಳುವಂಥ ಕೆಲಸ ಮಾಡ್ತಿದ್ರು. ಹೌದು ಸರ್. ಆದರೆ ನೀವು ಅದನ್ನು ಮಾಡುವುದಿಲ್ಲ, ಸಾಧ್ಯ ಇಲ್ಲ ಅನ್ನೋದು ಇಲ್ಲಿವರೆಗೆ ನಮ್ಮ ಮಾತುಕತೆಯಲ್ಲಿ ಅದು ಸ್ಥಿರಗೊಂಡಿದೆ. ಈ ಹೋರಾಟಕ್ಕೆ ಇನ್ನೊಂದು ಪ್ರಮುಖವಾದ ಅರ್ಥ, ನಾನು ಈ ಆಂಟೋಕೊಲೆ ಪ್ರಕರಣ ಹೇಳಿದ್ನಲ್ಲ, ಆ ಪ್ರಕರಣದಲ್ಲಿ ಸುಳ್ಳು ಚಾರ್ಜ್ ಶೀಟ್ ಮಾಡ್ತಾರೆ. ಸುಳ್ಳು ಚಾರ್ಜ್ ಶೀಟ್ ಮಾಡಿದಾಗ ಫ್ರಾನ್ಸಿಂದ ಅವ್ರ ಹೆಂಡ್ತಿನ ಕರ್ಸ್ಕೊಳ್ತಾರೆ ಕೋರ್ಟಲ್ಲಿ. ಎಷ್ಟು ಮಟ್ಟಿಗೆ ನಾವು ಕೋರ್ಟ್ ಕೂಡ ಇದಾಗುತ್ತೆ, ನೀವು ಇದು ಕೂಡ ಉದಾಹರಣೆ. ಅವರು ಸುಮಾರು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಫ್ರಾನ್ಸಿಂದ ಬಂದಿರ್ತಾರೆ ಸಾಕ್ಷಿ ಹೇಳಬೇಕು ಅಂತೇಳಿ, ಸತ್ಯ ಹೇಳಬೇಕು ಅಂತೇಳಿ. ಯಾಕಂದರೆ
ಆಕೆಗೆ ಗೊತ್ತು, ಕೊಲೆ ಮಾಡೋದು ಯಾರು ಅಂತ ಗೊತ್ತಿತ್ತು, ಮತ್ತು ಇವರು ಅಮಾಯಕರಂಗೆ ಗೊತ್ತಿತ್ತು. ಈ ವಿಚಾರನ ಕೋರ್ಟ್ ಗಮನಕ್ಕೆ ತರಬೇಕು ಅಂತ ಹೇಳಿ ಫ್ರಾನ್ಸಿಂದ 2 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಬರ್ತಾರೆ ಸರ್. ಅವತ್ತೊಂದು ಸಹ ಬೇಕು ಅಂತ ಪೊಲೀಸ್ನವರು ಅಭಿಯೋಜಕರೇ ರಜಾ ಹಾಕ್ಸ್ಬಿಡ್ತಾರೆ. ಅಭಿಯೋಜಕ ಬರಲ್ಲ. ಅಭಿಯೋಜಕರು ಇಲ್ಲ ಅನ್ನೋ ಕಾರಣಕ್ಕೆ ಜಡ್ಜು ಇವತ್ತು ನಿಮ್ಮನ್ನ ವಿಚಾರಣೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆ ಅಮ್ಮ ಎಷ್ಟು ಕಣ್ಣು ನೀರಂಗೆ ಬೇಜಾರು ಮಾಡ್ತಾರೆ ಅಂದರೆ, ಅಲ್ಲ ಸ್ವಾಮಿ ನೀವೇ ನಂಗೆ ಸಮನ್ಸ್ ಜಾರಿ ಮಾಡಿದಾರ, ನಿಮ್ಮ ಪ್ರಕಾರ ನಾನು ಬಂದಿದ್ದೀನಿ, ಅದು ವಿದೇಶದಿಂದ ಬಂದಿದೆ, 2 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಬಂದಿದ್ದೀನಿ, ನಾನು ಇರೋಕ್ಕಾಗಲ್ಲ, ಯಾಕಂದ್ರೆ ನಾನು ರಿಟರ್ನ್ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದೀನಿ, ನಾನು ಇರೋಕ್ಕಾಗಲ್ಲ, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಲ್ಲ. ನಮ್ಮ ವಕೀಲರು ಕೂಡ ಹೇಳಿದ್ರು, ಅಲ್ಲ ಸ್ವಾಮಿ ಈ ಪಿ ಪಿ ಇಲ್ದರೂ ಕೂಡ ಬೇರೆ ಯಾವ್ದಾರು ಪಿ ಪಿ ಕರ್ಕೊಂಡು ನೀವು ಮಾಡಿಸ್ಬೋದು, ಏನಾದ್ರು ವ್ಯವಸ್ಥೆ ಮಾಡಿದ್ರೆ ಮಾಡಲ್ಲ. ಅಮ್ಮ ಸಂಜೆವರೆಗೂ ಇದ್ದು ಅವಾಗ ನನಗೊಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮ ದೇಶದಲ್ಲಿ ಕೇಳೋರು ಯಾರಿಲ್ವಾ ಅಂತೇಳಿ. ನೋಡಿ ಅವಾಗ ನನಗೆ ಎಷ್ಟು ನೋವಾಗಿರ್ಬೇಕು ಸರ್. ಮತ್ತು ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಕಾನೂನು ಬಗ್ಗೆ ಅವರಿಗೆ ನಮ್ಗೆ ಕೆಟ್ಟ ಭಾವನೆ. ನಿಮ್ಮ ದೇಶದಲ್ಲಿ ಕೇಳೋರು ಯಾರಲ್ವಾ, ನನ್ನ ಗಂಡನ ಕೊಲೆ ಆಗಿದೆ, ನನ್ನ ಗಂಡನ ಕೊಲೆ ಮಾಡೋದು ಯಾರಂತ ನಾನು ಸತ್ಯ ಹೇಳೋಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ, ನನಗೆ ಅವಕಾಶ ಕೊಡೋಲ್ಲರಿ, ನಿಮ್ಮ ದೇಶದಲ್ಲಿ ಕೇಳಲ್ಲ ಅಂತ ಹೇಳಿದಾಗ ಅದು ನನಗೆ ಕಿಚ್ಚು ಜಾಸ್ತಿ ಆಗಿ ಅದು ಒಂದು ಕಾರಣ ಸರ್ ಈ ಹೋರಾಟಕ್ಕೆ. ಅಂಥ ಮಾತುಗಳು ಕೇಳ್ಕೊಂಡು ಬದುಕೋಕ್ಕಿಂತ ಈ ಹೋರಾಟ ಮಾಡ್ಕೊಂಡು ಸಾಯೋದು ಒಳ್ಳೆಯದಲ್ಲ ಸರ್. ಕರೆಕ್ಟ್. ಈ ಥರ ಸಾಕಷ್ಟು ಅನುಭವಗಳು ನನ್ನ ಈ ಥರ ಹೋರಾಟ ಮಾಡೋದಕ್ಕೆ ಪ್ರೇರೇಪಣೆ ಆಗಿದೆ. ಆ ಹೆಣ್ಣುಮಗಳು ಇವತ್ತು ಕೂಡ ಅವನು ನೋವು ಇರ್ತಾರೆ ಅಂತಂದರೆ ನಮ್ಮ ದೇಶದ ಬಗ್ಗೆ ಎಷ್ಟು ಇದಿರುತ್ತೆ. ಆಕೆ ಅವ್ರ ಫ್ರಾನ್ಸ್ದಲ್ಲಿ ಎಷ್ಟು ಜನಕ್ಕೆ ಹೇಳಿರ್ಬೋದು, ಆಗ ನಮ್ಮ ದೇಶಕ್ಕೆ ಎಷ್ಟು ಅವಮಾನ ಆಗಿರ್ಬೋದು. ಇದೆಲ್ಲ ಇವ್ರಿಗೆ ಅರ್ಥ ಆಗಲ್ಲ ಸರ್. ಬರೀ 4 ಲಕ್ಷ ರೂಪಾಯಿಗೆ ಎಂಜಿನಿನ ಕಾಸಿಗೋಸ್ಕರ ನಿರಪರಾಧ ಆರೋಪ ಮಾಡಿ ನಮ್ಮ ದೇಶದ ಮರ್ಯಾದೆಗಳಿದ್ರೆ ಇದನ್ನ ಇನ್ಸ್ಪೆಕ್ಟರ್ಗಳಿಗೆ ನೀವು ಬಡ್ತಿ ಕೊಡ್ತೀರಾ ಅಂತಂದರೆ ಏನು ಹೇಳ್ಬೇಕು ಸರ್? ಅವ್ರಿಗೆ ಆತ್ಮಸಾಕ್ಷಿಯೇ ಇರೋದಿಲ್ಲ ಅಂತ. ಇಲ್ಲ, ಅದನ್ನೇ ಕೇಳ್ತೀನಿ ಸರ್. ಯಾರನ್ನು ಕೇಳಲಿ, ಯಾರು ಉತ್ತರ ಕೊಡೋಲ್ಲ. ನಾನು ಪತ್ರ ಬರೆಸೋದಕ್ಕೆ ಸ್ಪಷ್ಟೀಕರಣ ಕೊಡಿ ಬರಿತೀನಿ, ಯಾರು ಉತ್ತರ ಕೊಡಲ್ಲ. ನೀವು ಹೊಟ್ಟೆಗೆ ಅನ್ನ ತಿಂತರ ಇಲ್ವ ಅಂತಲೇ ಕೇಳಿದ್ದೀನಿ ನಾನು ಕೆಲವು ಅಧಿಕಾರಿಗಳಿಗೆ ನೇರವಾಗಿ. ಯಾಕಂದ್ರೆ ನಂಗೆ ಅಷ್ಟು ಕೆಲವು ಸಲ ಮನಸ್ಸಿಗೆ ನೋವಾಗುತ್ತೆ. ಯಾಕೆ ಹಿಂಗೆ ನಮ್ಮ ದೇಶ ಹಿಂಗಿದೆ, ನನಗೆ ಭಾಳ ನೋವಾಗುತ್ತೆ. ಜನ ಯಾಕೆ ಹಿಂಗಿದೆ, ಒಂದು ಬಾಯ್ದಿಂದ ಬದುಕ್ತಾಯಿದ್ದಾರೆ, ಏನು ಮಾಡ್ಬಿಡ್ತಾರೆ ಇನ್ನು? ಏನು ಮಾಡೋಕ್ಕಾಗಲ್ಲ ಸರ್. ನಾವು ಸತ್ಯ ಪ್ರಾಮಾಣಿಕ ಹೋರಾಟ ಮಾಡಿ ಏನು ಮಾಡೋಕ್ಕಲ್ಲ. ನಾನು ಉದಾಹರಣೆ, ಈಗ ನೀವು ಹೇಳಲ್ಲ ಮುಖ್ಯಮಂತ್ರಿ ವಿರುದ್ಧ ನಾನು ಇಷ್ಟು ಹೋರಾಟ ಮಾಡಿ ಪ್ರಾಮಾಣಿಕತೆ, ನೈತಿಕ ಶಕ್ತಿ ಮುಂದೆ ಯಾವ ಶಕ್ತಿ ಏನು ಮಾಡೋಕ್ಕಲ್ಲ ಸರ್. ಕರೆಕ್ಟ್. ಅದಕ್ಕೆ ನಾನು ಉದಾಹರಣೆ. ಇವತ್ತು ಕೂಡ ಎಲ್ಲರೂ ಪ್ರಶ್ನೆ ಮಾಡೋದು, ಒಬ್ಬನೇ ಹೆಂಗೆ ಓಡಾಡ್ತೀರಾ ನೀವು ಅಂತೇಳಿ. ಇವತ್ತೂ ಕೂಡ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಇವತ್ತು ಕೂಡ ನನ್ನ ಮೇಲೆ ಒಂದು ಹಲ್ಲೆ ಪ್ರಯತ್ನ ನಡೆದಿಲ್ಲ, ಮಾಡೂ ಇಲ್ಲ. ಹಾಗಾಗಿ ನೀವು ಪ್ರಾಮಾಣಿಕ, ನಿಮ್ಮ ಇದ್ರ ಮೂಲಕ ನಾನು ಮತ್ತೊಮ್ಮೆ ಪದ ಮನವಿ ಮಾಡ್ಕೊಂಡ್ರೆ, ನೀವು ಪ್ರಾಮಾಣಿಕ ಹೋರಾಟ ಮಾಡಿದ್ರೆ ಯಾರು ಕೂಡ ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ. ದೇವರು ತನ್ನದೇ ಆದ ಶಕ್ತಿನ ನಿಮಗೆ ಕೊಟ್ಟಿರ್ತಾನೆ. ಆ ನಂಬಿಕೆ ಮೇಲೆ ನೀವು ಕೆಲಸ ಮಾಡಿ, ಪ್ರಶ್ನೆ ಮಾಡಿ, ನಿಮ್ಮ ಹಕ್ಕು, ನಿಮ್ಮ ಕರ್ತವ್ಯ. ನಿಮಗೆ ಏನಾದರೂ ಗುರುಗಳೆಲ್ಲ ಇದ್ದಾರಾ ಇದಕ್ಕೆ? ಯಾವುದಕ್ಕಾದರೂ ಯಾರಾದರೂ ಗುರು ಅಥವಾ ಮಾರ್ಗದರ್ಶನ ಮಾಡಿದವರು? ಸರ್, ಪ್ರೇರಣೆ ಆಧ್ಯಾತ್ಮಿಕ ಗುರು ವಿವೇಕಾನಂದ ಸರ್, ಮತ್ತು ಇನ್ನೊಬ್ಬ ಗುರು ನಾನು ವಿಷ್ಣುವರ್ಧನ್ ಸರ್, ಸಿನಿಮಾ ನಟ ವಿಷ್ಣುವರ್ಧನ್. ನಾನು ವಿಷ್ಣುವರ್ಧನ್ ಅಭಿಮಾನಿ. ಅವರು ಕೂಡ ಇದೇ ಥರ ಸಾಕಷ್ಟು ಹೋರಾಟನ ಮಾಡ್ಕೊಂಡು ಬದುಕ್ತವ್ರು. ಅವರು ಹೋರಾಟದ ಕಿಚ್ಚನ್ನ ಒಂದು ದಿನ ನಾನು ಗಮನಿಸ್ಕೊಂಬಂದು ನಾನು. ಹಾಗಾಗಿ ಅವರಿಬ್ಬರು ನನಗೊಂಥರ ಗುರು ಇದೆ, ಮಾನಸಿಕ ಗುರುಗಳು. ಸೊ ನಿಮ್ಮ ಈ ಬದುಕಿನ ಒಟ್ಟು ಉದ್ದೇಶ ಸಮಾಜವನ್ನು ಸುಧಾರಣೆ ಮಾಡೋದಾ, ಜನರನ್ನು ಅವರ ಹಕ್ಕುಗಳ ಬಗ್ಗೆ ಜಾಗೃತಿ ಮಾಡೋದಾ, ಅಥವಾ ಏನು ಈ ಹಂತದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಸರ್, ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರೆ ಸಮಾಜದ ಬದಲಾವಣೆ ತರ್ಬೋದು. ಮತ್ತು ಭ್ರಷ್ಟಾಚಾರ, ಅಕ್ರಮ ಅನ್ಯಾಯ ಮಾಡಿದಂಥ ವ್ಯಕ್ತಿ ಎಷ್ಟೇ ಒಂದು ದೊಡ್ಡ ಅಧಿಕಾರಿಗಳು ಕೂಡ ಅವ್ರಿಗೆ ಶಿಕ್ಷೆ ಕೊಡಿಸ್ಬೋದು ಅನ್ನೋದನ್ನ ಸಮಾಜಕ್ಕೆ ತೋರಿಸಿ ಸಮಾಜನ ಜಾಗೃತಿಗೊಳಿಸಿ, ಸೊ ದೇಶ ಒಂದು ಸುಭಿಕ್ಷವಾಗೋ ರೀತಿಯಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಒಬ್ಬ ಸಾಮಾನ್ಯ ಅಸಾಮಾನ್ಯ ಆಗೋದು ಹೇಗೆ ಅನ್ನೋದಕ್ಕೆ ನೀವೊಂದು ಉದಾಹರಣೆ. ಹೌದು. ಈಗ ಸಾರ್ವಜನಿಕರು ಏನು ಮಾಡಬೇಕು? ನೀವು ಈಗ ಒಂದು ಹೆಚ್ಚು ಕಮ್ಮಿ 20-26 ವರ್ಷ ಈ ಒಂದು ಅಗ್ನಿದಿವ್ಯದ ಮೂಲಕ ನಡ್ಕೊ ಬರ್ತಾ ಇದ್ದೀರಿ. ಸಮಾಜಕ್ಕೊಂದು ಪಾಠ ಮಾಡ್ತಾ ಇದ್ದೀರಿ, ಸಮಾಜಕ್ಕೊಂದು ಮಾದರಿಯಾಗಿದ್ದೀರಿ. ನೀವು ಇಡೀ ವ್ಯವಸ್ಥೆಯಲ್ಲಿ ಏನೇನು ಅಕ್ರಮ ನಡೀತಾ ಇದೆ ಅನ್ನೋದನ್ನು ನಿಮ್ಮ ಮಿತಿಯಲ್ಲಿ, ಅದು ಸಾಗರ ಸದೃಶವಾದದ್ದು, ಸಂಪೂರ್ಣವಾಗಿ ನೀವು ಅದನ್ನು ಮಾಡಲಿಕ್ಕಾಗೋದಿಲ್ಲ. ಆದರೆ ನೀವೊಂದು ನಿಟ್ಟಿನಲ್ಲಿ ಭಾಳ ಪ್ರಬಲವಾಗಿ ಮಾಡ್ತಾ ಇದ್ದೀರಿ. ಸಾರ್ವಜನಿಕರು ಪ್ರತಿಯೊಬ್ಬರೂ ಸೈನಿಕರಾಗಬೇಕು, ಪ್ರತಿಯೊಬ್ಬರೂ ಸ್ನೇಹಮಯಿ ಕೃಷ್ಣ ಆಗಬೇಕು, ಪ್ರತಿಯೊಬ್ಬರೂ RTI ಕಾರ್ಯಕರ್ತರಾಗಬೇಕು. ಅದು ಹೇಗೆ ಸಾಧ್ಯ? ಸರ್, ಖಂಡಿತ ಸಾಧ್ಯ ಇದೆ ಸರ್, ಖಂಡಿತ ಸಾಧ್ಯ ಇದೆ. ಯಾಕಂದರೆ ಆ ಎಲ್ಲ ಜನರು ಕೂಡ ಈ ದೇಶ ನಾಗರಿಕರಿಂದ, ಸೊ ನಾಗರಿಕರಾಗಿ ನನ್ನ ಕರ್ತವ್ಯ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಬಿಟ್ರೆ
ಸೊ ಎಲ್ಲರೂ ಆ ಜಾಗೃತಿ ಮೂಡುತ್ತೆ ಸರ್. ಮತ್ತು ಎಲ್ಲರೂ ಸರ್ ಇಲ್ಲಿ ಏನಾಗಿದೆ ನಮ್ಮ ವ್ಯವಸ್ಥೆ ಜನಸಾಮಾನ್ಯ ಭಯದಲ್ಲಿ ಇಟ್ಬಿಟ್ಟಿದೆ ಸರ್. ನಾವು ಏನು ಮಾಡಿ ಏನಾಗ್ಬಿಡ್ತೋ ಪೊಲೀಸ್ ಭಯ, ಪೊಲೀಸ್ ಭಯ, ನ್ಯಾಯಾಂಗ ಭಯ, ನ್ಯಾಯಾಂಗ ಭಯ, ರಾಜಕೀಯ ಭಯ, ಭಯ, ಎಲ್ಲ ಭಯ. ಆ ಭಯನ ಹೋಗಲಾಡಿಸ್ಬೇಕು. ನಿಜವಾಗಿ ಜನರ ಭಯ ಅವ್ರಿಗಿರ್ಬೇಕು ಹಾಂ, ನಿಜವಾಗಿ. ಯಾಕಂದರೆ ಪ್ರಜಾಪ್ರಭುತ್ವದ ಪ್ರಭುಗಳು ಯಾರು ಅಂದರೆ ಜನಗಳು. ಜನರು ಆದರೆ ಅದು ಹಾಗೆ ಉಳಿದಿಲ್ಲ. ಸರ್ ಸಿದ್ದರಾಮಯ್ಯ ಆಗಲಿ ಮತ್ತವರಲ್ಲಿ ಯಾರಾಗಲಿ ಸರ್, ಅವರ ಅಧಿಕಾರದ ಅವಧಿ ಎಷ್ಟು ಸರ್? ಜಾಸ್ತಿ ಅಂದರೆ 5 ವರ್ಷ ಅಷ್ಟೇ. ಅದಾದಮೇಲೆ ಈಗ ನೀವು ಮೂಢ ಕೇಸ್ ಹಾಕೋದ್ರಿಂದ ಅದು ಗ್ಯಾರಂಟಿ ಇಲ್ಲ. ಆದರೆ ನಾವು ಹುಟ್ಟೋದ್ರಿಂದ ಸಾಯೋವರೆಗೂ ನಮ್ಗೆ ಅಧಿಕಾರ ಇದ್ದೇ ಇರುತ್ತೆ. ಯಾಕೆ ಜನ ತಿಳ್ಕೊಳ್ಳಲ್ಲ? ಅಧಿಕಾರಿಗಳದ್ದು ಅಷ್ಟೇ 60 ವರ್ಷದವರೆಗೂ, 30ರಿಂದ 60 ವರ್ಷದವರೆಗೂ ಅಷ್ಟೇ ಅಧಿಕಾರ ಅವಧಿ. ಅದಾದಮೇಲೆ ಅವ್ರದ್ದು ಅಧಿಕಾರ ಇಲ್ಲ. ಸೊ ಇದನ್ನೆಲ್ಲ ನಾವು ಚಿಂತನೆ ಮಾಡ್ಬೇಕು ಸರ್. ದಿನಕ್ಕೆ ಒಂದು ಅರ್ಧ ಗಂಟೆ ಆದರೂ ಕೂಡ ನಾವು ನಮ್ಮ ಸಮಾಜದ ಬಗ್ಗೆ, ನಮ್ಮ ದೇಶದ ಬಗ್ಗೆ ನಾವು ಆಲೋಚನೆ ಮಾಡೋ ಒಂದು ಮನಸ್ಥಿತಿ ಬೆಳೆಸ್ಕೊಂಡ್ರೆ ಆಗ ಜನರ ಮನಸ್ಥಿತಿ ಬದಲಾಗುತ್ತೆ, ದೇಶದ ಪರಿಸ್ಥಿತಿ ಕೂಡ ಬದಲಾಗುತ್ತೆ. ಕರೆಕ್ಟ್. ಒಂದು ಅರ್ಧ ಗಂಟೆ 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಆಲೋಚನೆ ಮಾಡಿ ಸಾಕು. ಯಾಕೆ ದೇಶದಲ್ಲಿ ಇಷ್ಟು ಅನ್ಯಾಯ ಕ್ರಮ ನಡೀತಾ ಇದೆ? ಸೊ ನಾವು ಯಾಕೆ ಸುಮ್ಮನೆ ಇರಬೇಕು? ಸೊ ದೇಶಕ್ಕೆ ನಾವು ಏನು ಮಾಡಬೇಕು? ದೇಶ ನಮ್ಗೆ ಏನು ಕೊಟ್ಟಿದೆ ಅನ್ನೋಕ್ಕಿಂತ ಮುಖ್ಯವಾಗಿ ನಾವೇನು ದೇಶಕ್ಕೆ ಕೊಟ್ಟಿದ್ದೀವಿ ಬೇಕು ಸರ್. ಈಗ ನೀವು ಒಂದು ಬೀಜ ಬಿತ್ತುತ್ತಾ ಅದು ಬೆಳೆ ಬರುತ್ತೆ. ಕರೆಕ್ಟ್. ನೀವು ಅದು ಏನು ಮಾಡಿದೆ ಬರೀ ಬೆಳೆ ಬಂದರೆ ಹೆಂಗೆ ಬರುತ್ತೆ? ಹಂಗೆ ಸಮಾಜದಲ್ಲಿ ಸುಧಾರಣೆ ಆಗಬೇಕು, ದೇಶ ಅಭಿವೃದ್ಧಿ ಆಗಬೇಕು, ನಾನು ಚೆನ್ನಾಗಿರ್ಬೇಕು ಅಂತಂದರೆ ನನ್ನ ಪ್ರಯತ್ನ ಇರಬೇಕಲ್ಲ. ಆ ಪ್ರಯತ್ನ ಪ್ರತಿಯೊಬ್ಬ ಪ್ರಜೆ ಮಾಡಬೇಕಲ್ಲ. ಕರೆಕ್ಟ್. ನೀವು ಈ ದಿಕ್ಕಿನಲ್ಲಿ ಏನಾದ್ರು ಕಾರ್ಯಾಗಾರ ಆ ಥರದ್ದು ಏನಾದ್ರು ಮಾಡ್ತಾ ಇದ್ದೀರಾ? ಸೊ ಇಲ್ಲ ಸರ್, ನನಗೆ ಕೆಲಸ ಒತ್ತಡ ಮಾಡೋಕ್ಕಾಗ್ತಿಲ್ಲ. ಸೊ ಸಾಧ್ಯವಾದಷ್ಟು ಈ ಕೆಲಸ ಕಡಿಮೆ ಮಾಡಬೇಕು ಅಂದ್ಕೊಳ್ತೀನಿ, ಅದ್ರ ಜನ ಬಿಡ್ತಾ ಇಲ್ಲ. ಈ ಕೆಲಸದ ಜೊತೆ ಇನ್ನೇನು ಮಾಡ್ತಾ ಇದ್ದೀರಿ? ಸರ್ ಬೇರೆ ಏನೂ ಮಾಡೋಕ್ಕಾಗ್ತಿಲ್ಲ ಸರ್. ಅದನ್ನೇ ಹೇಳಿದ್ರೆ ಅದು ಪುಸ್ತಕ ಬರೀಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದೀನಿ. ಅದು ಮಧ್ಯೆ ಅಡೆತಡೆ ಆಗ್ತಾಯಿದೆ. ಕೊನೆಗೆ ಬದುಕಿನ ಕಥೆ ಏನು? ನಿಮ್ಮ ಕುಟುಂಬಕ್ಕೆ ಏನು ಕೊಡ್ತಾ ಇದ್ದೀರಿ? ಸರ್ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ದೀನಿ. ಮಕ್ಕಳಿಗೆ ಸ್ವಂತ ಇದು ಮಾಡೋದಕ್ಕೆ ಏನು ಬೇಕೋ ಅದನ್ನು ಅವರೇ ಬೆಳೆಸ್ಕೊಳ್ತಾರೆ ನಂಬಿಕೆ ನನಗಿದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ಈಗಲೂ ಬಾಡಿಗೆ ಮನೇಲಿ ಇದ್ದೀರಿ ಅಂತ ಅಂದ್ಕೊಳ್ತೇನೆ. ಇಲ್ಲ, ಈಗ ಸ್ವಂತ ಮನೆಗೆ ವ್ಯವಸ್ಥೆ ನಮ್ಮದು ಅಲ್ಲಿ ಇದೆ ಸರ್. ನಿಮ್ಮ ಅಪ್ಪನ ಕಾಲದಿಂದ ಇತ್ತ ಏನಾದರೂ? ಹೌದು ಸರ್, ಅದೊಂದು ಸ್ವಂತ ಜಾಗ ಇದೆ. ಈಗ ಮನೆಯದೊಂದು ವ್ಯವಸ್ಥೆ ನಡೀತಾ ಇದೆ. ಇಷ್ಟು ವರ್ಷದವರೆಗೂ ಕೂಡ ಬಾಡಿಗೆ ಮನೆಯಲ್ಲೇ ನಾವು ಕಳೆದಿದ್ದು. ಇವತ್ತವರೆಗೂ ಕೂಡ ನನ್ನ ಕನಸಲ್ಲೂ ಕೂಡ ಆಸ್ತಿ ಮಾಡಬೇಕು, ಅದು ಮಾಡಬೇಕು ಅಂದರೆ ಇವತ್ತೂ ಇಲ್ಲ. ನಿಮ್ಮ ದುಡಿಮೆಯ ಮೂಲ ಏನು ಸರ್? ನನ್ನ ದುಡಿಮೆ ಮೂಲ ಅದೇ ಸಿನಿಮಾ ರಂಗದಲ್ಲಿ ಅದು ಇದು ಮಾಡ್ತಿದ್ದೀನಿ. ಮತ್ತು ಅದ್ರ ಜೊತೆಗೆ ಈಗ ನಾನೇನು ಹೋರಾಟ ಮಾಡ್ತೀನಿ, ಈಗ ಅನ್ಯಾಯಕ್ಕೊಳಗಾದ್ರೆ ನ್ಯಾಯ ಕೊಡಿಸಿದಾಗ ಅವರ ಪ್ರೀತಿ ವಿಶ್ವಾಸದಿಂದ ಏನು ಕೊಡ್ತಾರೆ. ಕೆಲವರು ನಗದು ರೂಪದಲ್ಲಿ ಕೊಡ್ತಾರೆ, ಕೆಲವರು ಪದಾರ್ಥಗಳು ತಂದು ಕೊಡ್ತಾರೆ. ಈ ಥರದ್ದು ಅವರೇ ಇದು ಮಾಡಿಕೊಡ್ತಾರೆ. ಮತ್ತು ಕೆಲವರು ತಿಂಗಳಿಗೆ ಇಷ್ಟು ಅಂತೇಳಿ, ಯಾಕೆಂದರೆ ಅವ್ರು ನೇರವಾಗಿ ಇದರಲ್ಲಿ ಅಂದರೆ ಹೋರಾಟ ಮಾಡೋಕ್ಕಾಗ್ದಿರೋದ್ರಿಂದ ಸೊ ನನಗೆ ಹೋರಾಟಕ್ಕೆ ಅನುಕೂಲ ಆಗಲ್ಲ ಅಂತೇಳಿ ಅವರ ಒಂದು ತಿಂಗಳ ಆದಾಯದಲ್ಲಿ ಇಷ್ಟು ಅಂತ ನನಗೆ ಕೊಡ್ತಾರೆ. ಈ ಥರದ್ದು ಏನೋ ನಾನು ಹೇಳಿದೆ. ಅಂದರೆ ಯಾರಾದರೂ ನಿಮ್ಮ ಈ ಹೋರಾಟಕ್ಕೆ ಬೆಂಗಾವಲಾಗಿ ಆರ್ಥಿಕವಾಗಿ ನಿಮಗೆ ಸಹಾಯ ಮಾಡ್ಬೋದು? ಹೌದು ಸರ್, ಸಾಕಷ್ಟು ಜನ ಇದೆ ಸರ್. ಆರ್ಥಿಕವಾಗಿ ಪ್ರತಿಯೊಂದು ಬೇರೆ ಬೇರೆ ರೀತಿಯಲ್ಲಿ ಮಾಡೋ ಥರ ಸಾಕಷ್ಟು ಜನ ಇದೆ ಸರ್. ಅವರ ಸಹಕಾರ ಈ ಥರ ಹೋರಾಟ ಮಾಡೋಕ್ಕೆ ಸಾಧ್ಯನೇ ಇಲ್ಲ.